ಜಿಲ್ಲೆಯಲ್ಲಿ ಛಾಯಾಚಿತ್ರ ಗ್ರಾಹಕರ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘವು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದೆ. ಸಂಘದ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಸಂಯುಕ್ತ ನಿರ್ಧಾರದಂತೆ ಮಾರ್ಚ್ 31, 2026ರಂದು ಹಾಸನ ಸೇರಿದಂತೆ ರಾಜ್ಯದ ಎಲ್ಲಾ ತಾಲೂಕು ಕಚೇರಿಗಳ ಮುಂದೆ ಛಾಯಾಗ್ರಾಹಕರು ಶಾಂತಿಯುತ ಧರಣಿ ಹಾಗೂ ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಎಚ್.ಎಸ್. ನಾಗೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಸಕಲೇಶಪುರದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ವೇಳೆ ಛಾಯಾಗ್ರಾಹಕರ ಮೇಲೆ ನಡೆದ ಹಲ್ಲೆ ಖಂಡನೀಯವಾಗಿದ್ದು ಸುಮಾರು 5 ಲಕ್ಷ ರು ಮೌಲ್ಯದ ಉಪಕರಣಗಳು ಹಾನಿಗೊಂಡಿವೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಿ ಪೀಡಿತರಿಗೆ ಪರಿಹಾರ ನೀಡಬೇಕು ಹಾಗೂ ಛಾಯಾಗ್ರಾಹಕರಿಗೆ ಸೂಕ್ತ ಭದ್ರತೆ ಒದಗಿಸಬೇಕು ಎಂದು ಒತ್ತಾಯಿಸಿದರು. ನಮಗೆ ಬಹಳ ಇವತ್ತು ಇಡೀ ರಾಜ್ಯದ ಸರ್ವ ಛಾಯಾಗ್ರಾಹಕರು ಇದನ್ನು ಖಂಡಿಸ್ತಾ ಇದ್ದೇವೆ. ಇವತ್ತು ನಾವುಗಳು ಜಿಲ್ಲೆಯಿಂದ ತಾಲೂಕುಗಳಲ್ಲಿ ಇಡೀ ರಾಜ್ಯದಲ್ಲಿ ಈ ವಿಚಾರವಾಗಿ ಪ್ರತಿಭಟನೆಗಳು ಮಾಡಬೇಕು ಅಂತೇಳಿ ಈಗಾಗಲೇ ನಿರ್ಧಾರ ಆಗ್ತಾ ಇದೆ ರಾಜ್ಯ ಸಂಘದ ಪರವಾಗಿ. ಯಾಕೆ ಅಂತ ಹೇಳಿದ್ರೆ ಇದು ನಿಜವಾಗಿ ನಾವು ಯಾವುದೇ ಕಾರಣಕ್ಕೂ ಒಪ್ಪಂತ ವಿಚಾರ ಅಲ್ಲ. ನಾವು ಫೋಟೋಗ್ರಾಫರ್ಗಳು ಈ ಒಂದು ವೃತ್ತಿಯನ್ನೇ ನೆಚ್ಕೊಂಡು ಜೀವನ ಸಾಗಿಸ್ತಾ ಇದ್ದೇವೆ. ನಮಗೂ ಈ ಥರದಲ್ಲಿ ನಮಗೂ ಅಧಿಕಾರ ಇದೆ ಎಲ್ಲ ವಿಚಾರಗಳಲ್ಲೂ. ಮತ್ತು ವಿಶೇಷವಾಗಿ ನೋಡಿ, ನಮ್ಮ ಫೋಟೋಗ್ರಾಫರ್ಸ್, ಅದರಲ್ಲೂ ಚೇತನ್ ಅನ್ನೋ ಫೋಟೋಗ್ರಾಫರು ಇವತ್ತು ICUಯಲ್ಲಿದ್ದಾರೆ. ಅವರ ಆರೋಗ್ಯ ತುಂಬ, ಅವರಿಗೆ ಆಪ್ರೇಷನ್ ಆಗಿದೆ. ಅದೇ ಆಪ್ರೇಷನ್ ಆಗಿದ್ದ ಜಾಗಕ್ಕೆ ಹೊಡೆದಿದ್ದಾರೆ. ಅವರು ಇವತ್ತು ಹಾಸ್ಪಿಟಲಲ್ಲಿ ತೀವ್ರ ಘಟಕ ಇದರಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬ್ಯಾಂಗ್ಳೂರಿನವ್ರ ಫೋಟೋಗ್ರಾಫರ್ಸ್ಗಳು ಅವರು ಸಹ ಅವ್ರಿಗೂ ಮೂಗು ಮೂತಿ ನೋಡದೆ ರಕ್ತ ಬರಂಗೆ ಬಾರಿಸಿದ್ದಾರೆ, ಹೊಡೆದಿದ್ದಾರೆ. ಇದು ನಿಜವಾಗಿ ಯಾರೂ ಒಪ್ಪ ಮಾತಲ್ಲ. ದಯವಿಟ್ಟು ನಾನು ಯಾಕೆ ಇದನ್ನು ಇಷ್ಟೊಂದು ನೋವಿನ ರೀತಿಯಲ್ಲಿ ಹೇಳ್ತಾ ಇದ್ದೀವಿ ಅಂದರೆ, ಫೋಟೋಗ್ರಾಫರ್ಸ್ಗಳು ನಿಮ್ಮವರು, ನಿಮ್ಮ ಕಾರ್ಯಕ್ರಮಗಳು ಮಾಡಲಿಕ್ಕೆ ಬಂದಿದ್ದೇವೆ. ನಮಗೆ ನೀವೇ ರಕ್ಷಣೆ ಕೊಡಬೇಕು. ನೀವುಗಳು ರಕ್ಷಣೆ ಮಾಡದೆ ನಾವು ಯಾವ ರೀತಿ ನಮ್ಮ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಇದೆ ಹೇಳಿ? ಇವತ್ತು ನವೀನ್ ನಂದನ್ ಅಂತೇಳಿ ಹಾಸನಿಂದ, ಚೇತನ್ ಅಂತೇಳಿ ಹಾಸನ ಫೋಟೋಗ್ರಾಫರು, ಯಶ್ ಅನ್ನೋ ಫೋಟೋಗ್ರಾಫರು, ಈ ಮೂವರು ಹಾಸನವರು, ಜೊತೆಯಲ್ಲಿ ಅಭಿಷೇಕ್, ಯಶವಂತ್, ಸೋಮಶೇಖರ್ ಅನ್ನೋರು ಬೆಂಗಳೂರಿನಿಂದ ಬಂದು ಇಲ್ಲಿ ಫೋಟೋಗ್ರಫಿ 2 ಜೋಡಿಗಳು 2 ವಿಭಾಗಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರುಗಳಿಗೆ ಈ ಯಾರು ಅಭಿ ಮೂಡಿಗೆರೆ ಮೊರಬೈಲು ಅಂತೇಳಿ, ಪ್ರಶಾಂತ್ ಬೆಟ್ಟಗೆರೆ ಮೂಡಿಗೆರೆ ವ್ಯಾಪ್ತಿಯವರು, ರಕ್ಷಾ ಅಂತೇಳಿ ಮೇನಕನ ಗದ್ದೆಯವರು ಮೂಡಿಗೆರೆ ಇದರಿಂದ, ಅರವಿಂದ್ ಬಕ್ಕಡಿ ಮೂಡಿಗೆರೆಯವರು, ಉಚಿತ್ ಬಕಾಡಿ ಅವರು, ಮತ್ತು ಪ್ರಜ್ವಲ್ ಮೇನ್ಕದೇವರು, ನಿಶಾಂತ್ ಸಕಲೇಶಪುರ, ಇವರುಗಳು ತೀವ್ರವಾಗಿ ಹಲ್ಲೆ ಮಾಡಿ ನಿನ್ನೆ ಫೋಟೋಗ್ರಾಫರ್ಸ್ಗಳಿಗೆ. ಪತ್ರಿಕಾಗೋಷ್ಠಿಯಲ್ಲಿ ಛಾಯಾಗ್ರಾಹಕರ ಸಂಘದ ರಾಜ್ಯ ಕಾರ್ಯದರ್ಶಿ ಟಿಸಿ ನಾಗರಾಜು, ಜಿಲ್ಲಾಧ್ಯಕ್ಷ ಎಸ್ ನಿಂಗರಾಜು, ಪ್ರಧಾನ ಕಾರ್ಯದರ್ಶಿ ಬಿಕೆ ಧರ್ಮಶೆಟ್ಟಿ, ತಾಲೂಕು ಅಧ್ಯಕ್ಷ ಎಸ್ಜಿ ನಾಗರಾಜು ತುಮಕೂರು, ಜಿಲ್ಲೆಯ ತಾಲೂಕು ಅಧ್ಯಕ್ಷ ಕೆಎಚ್ ಅನಿಲ್ ಕುಮಾರ್ ಇತರರು ಉಪಸ್ಥಿತರಿದ್ದರು.